ನೀವು ಮಾತಾಡೋದು ಹೆಂಗಿತ್ತು ಗೊತ್ತಾ? ನಮ್ಮ ಹಳ್ಳಿನಾಗೆ ಗೌಡ್ರು ಮಾತಾಡ್ತಾರೆ ಹಂಗಿತ್ತು ನಿಮ್ಮ ಮಾತು. ನೀವು ಎಲ್ರಿಗೂ ಹಂಗಲ್ಲ ಹಿಂಗೆ ಅಂತ ನೀತಿ ಪಾಠ ಹೇಳ್ತಾ ಇದ್ರೆ ನನಗೆ ಅಣ್ಣು ಸಿನಿಮಾನೇ ನೋಡ್ದಂಗೆ ಆಗ್ತಿತ್ತು. ನೀವೊಂಥರ ಸೂಚ್ಕಲ್ಲಿದ್ದಂಗೆ, ನೀವು ವ್ಯಕ್ತಿತ್ವನೇ ಹಾಗೆ. ನೀವೆಲ್ರಿಗೂ ಮೋಡಿ ಮಾಡ್ಬಿಡ್ತೀರ. ನೀವು ಬರೀ ದೊಡ್ಡ ಬಿಸ್ನೆಸ್ ಮ್ಯಾನ್ ಮಾತ್ರ ಅಲ್ಲ, ಒಳ್ಳೆ ವ್ಯಕ್ತಿ ಕೂಡ. ನೀವಷ್ಟು ದೊಡ್ಡ ವ್ಯಕ್ತಿ ಆದ್ರೂ ಎಲ್ರೂ ಎಷ್ಟು ಗೌರವದಿಂದ ಮಾತಾಡಿಸ್ತೀರಾ, ಎಷ್ಟು ಮರ್ಯಾದೆ ಕೊಟ್ಟು ಮಾತಾಡಿಸ್ತೀರಾ. ನಿಮ್ಮ ಸುತ್ತಮುತ್ತ ಇರೋರ್ನ ಎಷ್ಟು ಸಂದ ಕಾಣ್ತೀರಾ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಪುಟ್ಟ ಮಗುವಿನ ಥರ ಇರ್ತೀರಾ. ಆಕಾರ ದೊಡ್ಡದಾದ್ರೂ ಪುಟ್ಟ ಮಗುವಿನ ಮನಸ್ಸು ನಿಮ್ದು. ಎಷ್ಟು ಒಳ್ಳೆಯವರಪ್ಪ ಇವರು ನಿಜವಾಗ್ಲೂ ದೊಡ್ಡ ಮನಸ್ಸರೇನೋ ಅಂತ ಅನಿಸ್ತೈತೆ. ಇಷ್ಟು ಹೇಳಿ ನಾನು ಪುಟ್ಟ ಭಾಷಣನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಾ ಏನ್ರಿ ಈ ಲೆವೆಲ್ಗೆ ಮಾತಾಡ್ತಾಳೆ? ನೀನು ಈಗಲೂ ಹೂವನ್ ಕಣ್ಣು ಮುಚ್ಚಿ ಕಣ್ಣು ಬಿಡೋಷ್ಟರಲ್ಲಿ ನಿನಗೊಂದು ಒಳ್ಳೆ ಹುಡುಗನ ತಂದು ಮದುವೆ ಮಾಡಿಸ್ತೀನಿ. ಅಷ್ಟನಾ? ಒಂದು ಹೆಣ್ಣಿಗೆ ಗಂಡಿನ ಆಸರೆ ತುಂಬ ಮುಖ್ಯ, ಅರ್ಥ ಮಾಡ್ಕೊ. ನನ್ನ ಮದುವೆ ಬಗ್ಗೆ ನನ್ನ ನಿರ್ಧಾರ ಏನು ಅಂತ ನಿಮಗೆ ಗೊತ್ತಲ್ವಾ? ಅರ್ಚನಾ, ನೀನು ಯಾಕೆ ಹೀಗೆ? ನಿರ್ಧಾರ ನಾನು ಆಗಲೇ ತಗೊಂಡಾಗಿದೆ. ಅದೇನು ಯಾಕ ನಿರ್ಧಾರನ ತಗೊಂಡಿದ್ದೀನಿ ಅಂತಲೂ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಪದೇ ಪದೇ ಈ ವಿಷಯದ ಬಗ್ಗೆ ಮಾತಾಡಿಕೊಂಡು ನನ್ನ ಹತ್ರ ಬರಬೇಡಿ. ಆಗಬೇಕಾಗಿರೋ ಚಿರು ಮದುವೆನಾದರೂ ಸರಿಯಾಗಿ ಮಾಡಿ, ಅದ್ರ ಕಡೆ ಗಮನ ಕೊಡಿ. ಹಾಗೆ ಇನ್ನೊಂದು ಮಾತು, ಈ ಮನೆಯಲ್ಲಿ ನನ್ನ ತಮ್ಮನ ಥರ ನಾನು ನಿಮ್ಮ ಮಾತು ಕೇಳ್ತೀನಿ ಅನ್ನೋ ಭ್ರಮೆಯಲ್ಲಿದ್ರೆ ಅದರಿಂದ ಹೊರಗೆ ಬನ್ನಿ. ನಾವು ಬೇಗ ಮನೆಗೆ ಹೋಗ್ಬಾರ್ದಾ? ನೀನ್ ಸುಮ್ಕಿರ್ಲ. ಅದು ನಮಗ್ ಸ್ವಲ್ಪ ಕೆಲ್ಸ ಅದೆ, ಅದಕ್ಕೆ ಇವತ್ತು ಬೇಗ ಹೋಯ್ತಾ ಇದ್ದೀವಿ. ಇವ್ನಿಗೆಲ್ಲ ಹೇಳ್ಬೇಕು. ವೆಂಕಿ, ನಾಳೆ ನಮ್ ಚೆಲ್ವಿನ ನೋಡಕ್ಕೆ ಗಂಡಿನ ಕಡೆಯವರು ಬರ್ತಾವ್ರೆ. ಅದಕ್ಕೆ ಮನೆನ ಎಲ್ಲ ಸ್ವಚ್ಛ ಮಾಡಕ್ಕೆ ಹೋಗ್ತಾ ಇದೀವಿ. ಆಹಾ, ಪಳ ಪಳ ಅಂತ ಹೊಳಿತಿದ್ದ, ಮುಖದಲ್ಲಿ ಕಳೆನೇ ಇಲ್ದಂಗಾಯ್ತು. ನಾವಿಬ್ರು ಫ್ರೆಂಡ್ಸ್ ಅಲ್ವಾ? ಫ್ರೆಂಡ್ಸ್ ಅಂದಮೇಲೆ ಇಷ್ಟು ಕೇಳಬಾರ್ದಾ? ಕೇಳ್ಬೋದು ಮೇಡಮ್ ಅವರೇ. ಗೌಡ್ರೆ, ನಿಮ್ಗೆ ಯಾರಾದರೂ ಗರ್ಲ್ ಫ್ರೆಂಡ್ ಇದ್ದಾರಾ? ಇಲ್ವಾ? ಅಯ್ಯಯ್ಯೋ, ಇವ್ರಿಗೆ ಹೇಳ್ಬಿಟ್ರೆ ಅದು ಇನ್ನೊಂಥರ ಎಡವಟ್ ಆಗ್ಬೋದು. ಬೇಡ ಬೇಡ. ಇಲ್ಲ ಮೇಡಮ್ ಅವರೇ, ನಂಗಿರೋದು ಒಬ್ಬನೇ ಫ್ರೆಂಡು, ಅದು ಹುಡುಗ. ಹೆಸರು ಕಮಲೇಶ ಅಂತ. ಓಹೋ. ಹ್ಞೂ ಮೇಡಮ್, ಅವನು ಬಹು ಒಳ್ಳೆಯವನು. ಅವನ ಜೊತೆಲಿದ್ರೆ ಎಲ್ಲ ಮರೆತೋಯ್ತದೆ. And this is veggie made of chili. And then here is the chef. She wants to say something. ಏ ನಿಲ್ಸಿ, ಯಾರನ್ನ ಕೇಳಿ ವಿಡಿಯೋ ಮಾಡ್ತಿದ್ದೀರಾ? ಯಾಕಕ್ಕ, ಏನಾಯ್ತು? ನನ್ ಕೆಲಸ ಮಾಡ್ತಾ ಇರೋದನ್ನ ಒಳ್ಳೆ ಕೇಳಿ ವಿಡಿಯೋ ಮಾಡ್ಕೊಳ್ತಾ ಇರೋದ? ಅಲ್ಲ ರೀ, ಹುಡುಗಿರ್ ಕೆಲಸ ಮಾಡೋದನ್ನ ವಿಡಿಯೋ ಮಾಡ್ಕೊಳ್ಳೋದೇ ನಿಮ್ ಕೆಲ್ಸನಾ? ಬೇರೆ ದೇಶದಿಂದ ಬರೋದು ನಮ್ಮ ದೇಶದ ಹೆಣ್ಮಕ್ಳು ಕೆಟ್ಟದಾಗ ತೋರಿಸೋದು. ಸರಿಯಾಗಿ ಹೇಳ್ದೆ ಕಣ. ಬೇರೆ ಕೆಟ್ಟ ಹುಡುಗಿಗಳಿಗೆ ಒಳ್ಳೆ ಹುಡುಗಿರ ಮುಖ ಹಾಕಿ ತೋರಿಸ್ತಾರೆ, ತೋರ್ಸೋದಲ್ದೆ ಎದುರಿಸ್ತಾರಂತೆ. ನನಗ್ ಗೊತ್ತಾಗಕ್ಕಿಲ್ಲ ಅನ್ಕೊಂಡಿದ್ಯಾ? ಇನ್ನೊಂದ್ ಕಿತ್ತ ಈ ತರ ಹುಡುಗಿರ್ ಹಿಡಿಯ ಮಾಡಿದ್ರೆ ಸರಿ ಇರಕ್ಕಿಲ್ಲ. ಸರಿಯಾಗಿ ಹೇಳ್ದೆ ಅಕ್ಕ. ಇಂಥವ್ರಿಗೆಲ್ಲ ಪಬ್ಲಿಕ್ ಅಲ್ಲೇ ಮರ್ಯಾದೆ ಕಳಿಬೇಕು, ಅವಾಗ್ಲೇ ಬುದ್ಧಿ ಬರೋದು. I'm extremely sorry. Sorry guys.
ನಿನ್ಗಂತೂ ನನ್ನ ಎಮೋಷನ್ಸ್ ಅರ್ಥ ಆಗಲ್ಲ. ನಿನ್ಗೆ ಏನು ಬೇಕೋ ಅದನ್ನೇ ಮಾಡ್ತೀಯ. ಅದಕ್ಕೆ ಇನ್ಮೇಲಿಂದ ನಿನ್ನ ಜೊತೆ ನಾನು ನಿನ್ನ ಥರನೇ ಇರ್ತೀನಿ. ಅಮೂಲ್ ಬೇಬಿ, ನನಗೆ ಗೊತ್ತು ನಿನಗೆ ಕೋಪ ಬಂದಿದೆ ಅಂತ. ಆದರೆ ನಾನು ಹೋಗ್ತಾ ಇರೋದು ನಮ್ಮ ಒಳ್ಳೇದಕ್ಕೆ ಅಲ್ವಾ, ಮಗು ವಿಚಾರಕ್ಕೆ. ಅತ್ತೆ ಏನೇ ಮಾಡಿದ್ರು ಅದು ನಮ್ಮ ಒಳ್ಳೇದಕ್ಕೆ ಅಮೂಲ್ ಬೇಬಿ. ಅದಕ್ಕೆ ಮಗುಗೆ ತಂದೆ ಬೇಡವಾ? ಬೇಕು. ಮತ್ತೆ ನನ್ನೇ ಬಿಟ್ಟು ಹೋಗ್ತಾ ಇದ್ದೀರಾ? ಅಮೂಲ್ ಬೇಬಿ, ನಾನು ಅತ್ತೆ ಹೇಳ್ದಂಗೆ ಕೇಳ್ತಾ ಇದ್ದೀನಿ ಅಷ್ಟೇ. ಪಾಪ ಅವ್ರು ನಮ್ಮ ಮಗು ವಿಚಾರಕ್ಕೆ ಅಷ್ಟೆಲ್ಲ ಮುತುವರ್ಜಿ ತಗೊಂಡು ಹೇಳ್ತಾ ಇರ್ಬೇಕಾದ್ರೆ ನಾನು ಬೇಡ ಅಂತ ಹೇಗೆ ಹೇಳಲಿ? ನಿಮ್ಮಿಬ್ಬರಿಗೂ ಬುದ್ಧಿ ಇಲ್ವಾ? ಈ ಅಮೂಲ್ ಬೇಬಿ ಇಲ್ದೆ ಬೇಬಿ ಹೆಂಗಾಗತ್ತೆ ಸತ್ಯ? ಅಬ್ಬಾ, ನಮ್ ಹುಡ್ಗ ಹೀಗೆಲ್ಲ ಮಾತಾಡ್ತಾನ? ಸಿಹಿ ಪುಟ್ಟ, ನೀನು ನಿನ್ ಕೈಗೆ ಹಚ್ಚಿಸ್ಕೋ, ಸೂಪರ್ ಆಗಿ ಕಾಣುತ್ತೆ. ಸೀತಮ್ಮ ಫುಲ್ ಹಚ್ಚಿಸ್ಕೊಳ್ಳೋದು ನಾನು ನೋಡ್ಬೇಕು, ಆಮೇಲೆ ನಾನು ಹಚ್ಚಿಸ್ಕೊಳ್ತೀನಿ. ಬರೀ ಮೆಹಂದಿ ಡಿಸೈನ್ ಅಲ್ಲ ಸೀತಾ ಅವ್ರೆ, ಅದ್ರಲ್ಲಿ ನಿಮ್ ಹುಡುಗನ ಹೆಸರು ಹಾಕಿಸ್ಕೋಬೇಕು. ನಿಮ್ ಹುಡುಗ ನನ್ನ ಹೆಸರು ಎಲ್ಲಿದೆ ಅಂತ ಹುಡುಕ್ಬೇಕು. ಮೇಡಮ್, ನಿಮ್ಮ ಹುಡುಗನ ಹೆಸರು ಏನಂತ ಬರೀಲಿ? ನೀವೇನಂತ ಕರೀತೀರಾ? ಹಲೋ, ಹುಡುಗನ ಹೆಸರು ಹೇಳು ಅಂದ್ರೆ ಡೈರೆಕ್ಟ್ ಆಗಿ ಹೇಳೋದಲ್ಲಮ್ಮ, ಇಂಡಿರೆಕ್ಟ್ ಆಗಿ ಒಂದು ವಿಷಯದ ಮೂಲಕ ಹೇಳ್ಬೇಕು. ಅವ್ರು ಗೆಸ್ ಮಾಡ್ಬೇಕು ಹುಡುಗನ ಹೆಸರು ಏನು ಅಂತ. ಹಂಗೆ ಹೇಳು. ಹೌದು ಸೀತಾ, ಗಂಡನ ಹೆಸರು ನೇರವಾಗಿ ಹೇಳೋ ಹಾಗಿಲ್ಲ, ಒಗಟಿನ ಮುಖಾಂತರ ಹೇಳ್ಬೇಕು. ಹೇಳು ಸೀತಮ್ಮ ನೀನು. ಇದು ತುಂಬಾ ಈಸಿ. ಈಗ ಹೇಳ್ತೀನಿ ನೋಡು. ಏಕಪತ್ನಿ ವ್ರತಸ್ಥ, ಮರ್ಯಾದ ಪುರುಷೋತ್ತಮ, ಶ್ರೀರಾಮಚಂದ್ರ. ಹೂನಪ್ಪ, ನಿನಗಷ್ಟವಿಲ್ಲ ಅಂತ ಊಟ ಬಿಟ್ಟು ಬಂದೆ, ಆದ್ರೆ ಎತ್ಕರ್ಲು ಕೇಳ್ಬೇಕಲ್ಲ. ಮನೇಲಿ ಎಲ್ರಿಗೂ ಅಡುಗೆ ಮಾಡೋವಾಗ ನಮ್ಮ ಸುಬ್ರಹ್ಮಣ್ಯನ್ಗೆ ಇದು ಮಾಡಿದ್ರಿಷ್ಟ ಅದು ಮಾಡಿದ್ರಿಷ್ಟ ಅಂತ ಎಷ್ಟು ಆಸೆಯಿಂದ ಮಾಡಿರ್ತೀನಿ. ಮನೇಲಿ ಎಲ್ಲರೂ ಹೊಟ್ಟೆ ತುಂಬ ತಿಂದು ಮಲಗಿರುವಾಗ ನೀನು ಹಸ್ಕೊಂಡು ಮಲ್ಕೊಂಡ್ರೆ ನಾನು ಹತ್ಕೊಂಡು ಮಲ್ಕೋಬೇಕಾಗುತ್ತೆ ಅಷ್ಟೇ. ತಾಯಂದ್ರಿಗೆ ಮಗ ಎಷ್ಟು ದುಡಿತಾನೆ, ಮನೆಗೆ ಏನೇನೆಲ್ಲ ತಂದಾಕ್ತಾನೆ ಅನ್ನೋದಕ್ಕಿಂತ ಊಟ ತಿಂಡಿ ಚೆನ್ನಾಗಿ ಮಾಡೋದನ್ನ, ನಿದ್ದೆ ಮಾಡೋದನ್ನ ಅನ್ನೋದ್ರ ಬಗ್ಗೆ ಮಾತ್ರ ಗಮನ ಇರುತ್ತೆ. ಅದರಲ್ಲೂ ನೀನು ಕೇಳಬೇಕಾ? ಬಾಯಿ ಬಿಟ್ರೆ ಊಟ ತಿನ್ಸೋಕೆ ಬರ್ತೀಯಾ? ಕೊಡಿ, ನಾನೇ ತಿಂತೀನಿ. ಇರೋ ಮಗನೇ, ಕೈ ತೊಳೆದಿದ್ಯಾ? ನಿನಗೆ ತಿನ್ನಿಸ್ಬೇಕು ಅಂತಲೇ ನಾನು ಕೈ ತೊಳ್ಕೊಂಬಂದೀನಿ. ಇರು. ಇಷ್ಟು ದಿನ ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡಿದ್ದೆ. ಐ ಆಮ್ ಸಾರಿ ಅಪ್ಪ.